Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ KPSC ಕಡೆಯಿಂದ ಏನು ನೋಟಿಫಿಕೇಶನ್ ಆಗಿದೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ, ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೋಸ್ಕರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಅಂತ ಹೇಳಿ ಕರಿತೇವೆ. ಆಲ್ಮೋಸ್ಟ್ ಒಂದು KS ಈಕ್ವಲ್ ಜಾಬ್ ಅಂತ ನಾವು ಇದನ್ನ ಹೇಳ್ಬೋದು. ಸೊ ಈ ಒಂದು ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ, ನಿಮ್ಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಕರೀತಾರೆ, ಅದರ ಅಧಿಕಾರಗಳೇನು, ಹಾಗೇನೆ ಬಹಳ ಮುಖ್ಯವಾಗಿ ಅದು ಯಾವ ರೀತಿಯ ತನ್ನ ರಿಪೋರ್ಟ್ ಅನ್ನ ರೆಡಿ ಮಾಡುತ್ತೆ, ಹಾಗೆ ಈ ಒಂದು ಹಿಂದುಳಿದ ವರ್ಗಗಳ ಏನು ಒಂದು ಕಮಿಷನ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಭಾರತ ಸಂವಿಧಾನದಲ್ಲಿ ಏನೆಲ್ಲ ಆರ್ಟಿಕಲ್ಸ್ ಗಳು ಮೆನ್ಷನ್ ಆಗಿದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇವೆಲ್ಲ ಬಹಳ ಬಹಳ ಹೈಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಲ್ಲಿ ಏನೇನು ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಏನೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸಾಧ್ಯ ಆದ್ರೆ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಮರ್ತು ಹೋಗಿದ್ದೀರಾ, ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆರಂಭ ಆಗಿದೆ. ಮೇ 14ನೇ ತಾರೀಕುವರೆಗೆ ಅರ್ಜಿಯನ್ನು ಹಾಕಬಹುದು. ಹಾಗೆ 11ನೇ ಆಗಸ್ಟ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಎಕ್ಸಾಮ್ ಪಾಸ್ ಆಗೋದಕ್ಕೆ 2 ಪೇಪರ್ಗಳು ಇರ್ತವೆ. ಅಂದ್ರೆ ಅಪಾಯಿಂಟ್ಮೆಂಟ್ ಆಗ್ಬೇಕು ಅಂತಂದ್ರೆ ನೀವು GK ಪೇಪರ್ 300 ಮಾರ್ಕ್ಸ್ಗೆ, ಹಾಗೆ ಸ್ಪೆಸಿಫಿಕ್ ಪೇಪರ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಒನ್ಸ್ ಅಗೇನ್ 300 ಮಾರ್ಕ್ಸ್ಗೆ ಇರುತ್ತೆ. ಸರಿನಾ? ಎಲ್ಲವೂ ಟಿಕ್ ಹಾಕುವಂತಹ ಪೇಪರ್ಗಳೇ ಆಗಿರ್ತವೆ. ಸೊ ಹಾಗಾಗಿ ಫ್ರೆಂಡ್ಸ್ ಏನು ಎರಡನೇ ಒಂದು ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ 2ನೇ ಘಟಕ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇದನ್ನ ನಾವು ಆಲ್ರೆಡಿ ಆರಂಭ ಮಾಡಿದ್ದೇವೆ. 3 ವಿಡಿಯೋಗಳು ಆಗಿದ್ದಾವೆ. ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. KPSC ಗ್ರೂಪ್ ಬಿ ವಿಡಿಯೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು NCBC ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಅವೆಲ್ಲವನ್ನ ನೋಡ್ಕೊಳ್ಳಿ. ಈ ವಿಡಿಯೋ ನೋಡಿ ಆದ್ಮೇಲೆ ಇದು 4ನೇ ವಿಡಿಯೋ ಆಗಿರುತ್ತೆ. ಹಾಗೇನೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ. ಸೊ ಈ ನಿರ್ದಿಷ್ಟ ಪತ್ರಿಕೆಯ ಮೇಲೆ 2 ಯೂನಿಟ್ಸ್ಗಳು ಆಲ್ರೆಡಿ ನಾವು ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮೊದಲ ಯೂನಿಟ್ ಯಾವುದು, ರಿಸರ್ವೇಶನ್ ಇನ್ ಇಂಡಿಯಾ, ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ, ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಈಗ ನಾವೇನು ನಿಮ್ಗೆ ಪಾಠ ಮಾಡ್ತಾ ಇದೀವಿ ಆ ಒಂದು ಘಟಕದ ನೋಟ್ಸ್. ಈ 2 ಯೂನಿಟ್ಸ್ ಅಥವಾ ಘಟಕಗಳ ನೋಟ್ಸ್ ನಿಮಗೆ ಬೇಕು ಅನ್ನೋದಾದ್ರೆ ನೀವೇನ್ ಮಾಡಿ 9483122319 ಈ ನಂಬರ್ಗೆ ಏನ್ ಮಾಡಿ ವಾಟ್ಸ್ಆಪ್ ಮಾಡಿ ಫ್ರೆಂಡ್ಸ್. ವಾಟ್ಸ್ಆಪ್ ಮಾಡಿ. ಪ್ರತಿಯೊಂದು ಯೂನಿಟ್ಗೆ 59 ರೂಪಾಯಿ ಫೀಸ್ ಇರುತ್ತೆ. ಈಗ ಆಲ್ರೆಡಿ ತೆಗೆದುಕೊಂಡಂತಹ ಅಭ್ಯರ್ಥಿಗಳು ಯಾರು ರಿಸರ್ವೇಶನ್ ಇನ್ ಇಂಡಿಯಾ ತೆಗೆದುಕೊಂಡಂತಹ ಅಭ್ಯರ್ಥಿಗಳು, ನಾವು ಆಲ್ರೆಡಿ ಏನು ನಿಮಗೆ QR ಕಳಿಸಿದ್ವಲ್ವಾ, QR ಕೋಡ್, ಆ ಒಂದು QR ಕೋಡ್ಗೆ ಪೇಮೆಂಟ್ ಅನ್ನ ಮಾಡ್ಕೊಂಡು ಜಸ್ಟ್ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ದೇ ಆಗಿದ್ದಲ್ಲಿ ಹಾಗೆ ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿ ಸೆಕೆಂಡ್ ಯೂನಿಟ್ ಅಂತ ಹೇಳಿ, ನಿಮಗೆ ನಾವು ಏನ್ ಮಾಡ್ತೇವೆ ಈ ಸೆಕೆಂಡ್ ಯೂನಿಟ್ ಅನ್ನ ಕಳಿಸ್ತೇವೆ. ಹಾಗೆ ಇದುವರೆಗೂ ಯಾವುದೇ ಯೂನಿಟ್ ಅನ್ನ ತೆಗೆದುಕೊಳ್ಳದ, ಹಾಗೆ ಈ ಎಕ್ಸಾಮ್ಗೆ ಸೀರಿಯಸ್ ಆಗಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ರಿಸರ್ವೇಶನ್ ಇನ್ ಇಂಡಿಯಾ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಈ 2 ನೋಟ್ಸ್ ಗಳನ್ನ ನೀವು ತೆಗೆದುಕೊಳ್ಳಬಹುದು. ಎರಡಕ್ಕೂ ಪ್ರತ್ಯೇಕವಾಗಿರುವಂತಹ ಶುಲ್ಕ ಇರುತ್ತೆ. ಸೊ ಇಲ್ಲಿ ಏನ್ ನಂಬರ್ ಕಾಣ್ತಾ ಇದೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ PDF ಗಳ ಮೂಲಕ ಪಡಿಬಹುದು ಫ್ರೆಂಡ್ಸ್. ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಅದರ ಬೆನಿಫಿಟ್ ನ ನೀವು ತಗೊಳ್ಳಿ. ಓಕೆ ಫ್ರೆಂಡ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನಿಮ್ಗೆಲ್ಲ ಗೊತ್ತಿರಂಗೆ ಇದು ಆರಂಭದಲ್ಲಿ 1993ರಲ್ಲಿ ರಚನೆ ಆದಾಗ ಒಂದು ಶಾಸನಬದ್ಧ ಸಂಸ್ಥೆ ಆಗಿತ್ತು. ಹಾಗೆ ಆರ್ಟಿಕಲ್ 338B ನ ಸೇರಿಸುವುದರ ಮೂಲಕ 2018ರಲ್ಲಿ ಏನನ್ನ ಮಾಡಲಾಯಿತು, ಇದೊಂದು ಸಾಂವಿಧಾನಿಕ ಸಂಸ್ಥೆ ಆಯಿತು, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಯಿತು. ಯಾವ ತರ ಈ ಒಂದು SC/ST ಕಮಿಷನ್ ಇದೆ, ಸೇಮ್ ಅದೇ ತರ ಅಧಿಕಾರವನ್ನ ಇದು ಹೊಂದಿರುತ್ತೆ. ಹಾಗೇನೆ ಈಗ ನಿಮಗೆ ಹೇಳ್ತಾ ಇದ್ದೇವೆ, ಆರ್ಟಿಕಲ್ 338B ಯಲ್ಲಿ NCBC ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಧಿಕಾರ ಅದಕ್ಕೆ ಇರುತ್ತೆ ಅಂತ ಹೇಳಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸರ್, ಇವೆಲ್ಲ 100% ಕೇಳ್ತಾರೆ. ಸೊ ಬಹಳ ಕೇರ್ಫುಲ್ ಆಗಿ ನೀವು ಕೇಳಿಸ್ಕೊಂಡು ಹೋಗಿ. ನೋಡಿ, NCBC ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಕರೀತಾರೆ. ಅದು ತನ್ನದೇ ಆಗಿರುವಂತಹ ಕಾರ್ಯವಿಧಾನವನ್ನ, ಓಕೆ, ವರ್ಕಿಂಗ್ ಫಂಕ್ಷನ್ ಅಂತ ಹೇಳ್ತಾರೆ, ಅದನ್ನ ಅದು ಹೊಂದಿರುತ್ತೆ. ತನ್ನದೇ ಆಗಿರುವಂತಹ ಚೌಕಟ್ಟನ್ನು ಅದು ಹೊಂದಿರುತ್ತೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಪವರ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪಷ್ಟವಾಗಿ ಕೊಡಲಾಗಿದೆ. ಸೊ ಎಷ್ಟರ ಮಟ್ಟಿಗೆ ಪವರ್ ಅಂತ ಹೇಳಿ ನೋಡೋದಾದ್ರೆ, ಒಂದು ನಿಮ್ಮ ಊರಲ್ಲಿ ಸಿವಿಲ್ ಕೋರ್ಟ್ ಇರುತ್ತಲ್ವಾ, ನ್ಯಾಯಾಲಯ ಇರುತ್ತಲ್ವಾ, ಸಿವಿಲ್ ಕೋರ್ಟ್, ಎಸ್, ಅದರಷ್ಟು ಅಧಿಕಾರವನ್ನು ಅದು ಹೊಂದಿರುತ್ತೆ. ಅಥವಾ ಅದೊಂದು ಅರೆ ನ್ಯಾಯಾಂಗ ವ್ಯವಸ್ಥೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಯ್ತಾ. NCBC ಅಧಿಕಾರಗಳಲ್ಲಿ ಈ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೊಟ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಈ ತರ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ. ಏನೋ ಒಂದು ಸಿವಿಲ್
ನ್ಯಾಯಾಲಯಕ್ಕೆ ಎಷ್ಟು ಅಧಿಕಾರವನ್ನು ಹೊಂದಿದೆ ಅಷ್ಟು ಅಧಿಕಾರವನ್ನ ಒಂದು NCBC ಹೊಂದಿರುತ್ತೆ. ಓಕೆ, ಹಾಗೆ ನಿನ್ನೆ ಕ್ಲಾಸ್ ಅಲ್ಲಿ ಅಂದ್ರೆ ಕ್ಲಾಸ್ ನಂಬರ್ 3 ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. NCBC ಯನ್ನ ರಚನೆ ಯಾವ ತರ ಮಾಡ್ತಾರೆ, ಯಾರು ರಾಷ್ಟ್ರಪತಿಗಳು, ಎಷ್ಟು ಜನ ಮೆಂಬರ್ ಇರ್ತಾರೆ, ಎಷ್ಟು ಜನ ಅಧ್ಯಕ್ಷರು ಇರ್ತಾರೆ, ಎಷ್ಟು ಜನ ಉಪಾಧ್ಯಕ್ಷರು ಇರ್ತಾರೆ, ಪ್ರತಿಯೊಂದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಓಕೆ, NCBC ಪಾರ್ಟ್ 3 ವಿಡಿಯೋವನ್ನು ನೋಡಬಹುದು ನೀವು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದೇ ವಿಷಯವನ್ನು ತನಿಖೆ ಮಾಡುವಾಗ ಅಥವಾ ಯಾವುದೇ ದೂರಿನ ವಿಚಾರಣೆಯನ್ನು ಮಾಡುವಾಗ ಸಿವಿಲ್ ನ್ಯಾಯಾಲಯದ ಎಲ್ಲಾ ಅಧಿಕಾರಗಳನ್ನು ಹೊಂದಿದೆ. ಅಂದ್ರೆ ಈ NCBC ಏನ್ ಮಾಡಬಹುದು, ಭಾರತದ ಯಾವುದೇ ಭಾಗಕ್ಕೆ ಹೋಗಿ ಅಥವಾ ಯಾವುದೇ ಭಾಗದಿಂದ ನೋಡಿ NCBC ವೆಬ್ಸೈಟ್ಗೆ ನೀವು ಹೋಗೋದಾದ್ರೆ ಅಲ್ಲಿ ಕಂಪ್ಲೇಂಟ್ ಅಂತ ಒಂದು ಆಪ್ಷನ್ ಇದೆ. ಕಂಪ್ಲೇಂಟ್ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಯಾವ ತರ SC/ST ಜನಾಂಗಕ್ಕೆ ಏನಾದ್ರು ಯಾರಾದ್ರೂ ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ, ಆಯ್ತಾ, ವಂಚನೆ ಮಾಡಿದ್ರೆ, ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಏನು ಕಮಿಷನ್ಸ್ ಗಳಿದಾವೆ ಅವು ಏನ್ ಮಾಡ್ತವೆ, ಆ ವ್ಯಕ್ತಿ ಮೇಲೆ ಏನ್ ಮಾಡ್ತವೆ, ಮೊಕದ್ದಮೆಯನ್ನ ಹಾಕೋದು ಅಥವಾ ಈ ಒಂದು ಪರೀಕ್ಷೆಯನ್ನ ಮಾಡೋದು. ಆಯ್ತಾ, ಏನು ಅನ್ಯಾಯ ಆಗಿದೆ, ಅದು ಏನು ನಿಜಾನ ಏನು ಸುಳ್ಳ, ಅದನ್ನೆಲ್ಲವನ್ನ ತನಿಖೆ ಮಾಡಬೇಕು. ಸೇಮ್ ಅಧಿಕಾರವನ್ನ ಇದು ಹೊಂದಿರುತ್ತೆ. ಹಾಗೆ ಆ ಒಂದು ತನಿಖೆಯನ್ನ ಮಾಡ್ತಾ ಇರುವಂತ ಟೈಮ್ ಅಲ್ಲಿ ಇದು ಸಿವಿಲ್ ನ್ಯಾಯಾಲಯದ ಒಂದು ಅದರಷ್ಟು ಅಧಿಕಾರವನ್ನು ಹೊಂದಿರುತ್ತೆ. ಸರ್, ಇದೆಲ್ಲ ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆನಾ ಅಂತ ಕೇಳಿ ನೋಡೋದಾದ್ರೆ 100% ಮೆನ್ಷನ್ ಆಗಿದೆ. ಸೊ ನೋಡ್ತಾ ಇರಬಹುದು, ಡೈರೆಕ್ಟ್ ಆಗಿ ಭಾರತ ಸಂವಿಧಾನದಿಂದನೇ ನಿಮಗೆ ತೋರಿಸ್ತಾ ಇದ್ದೇವೆ ಲೈವ್ ಅಲ್ಲಿ. ಓಪನ್ ಮಾಡಿ. ಸೊ ಆರ್ಟಿಕಲ್ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ರಚನೆ ಮಾಡಬೇಕು ಅಂತೇಳಿ ಹೇಳುತ್ತೆ. ಹಾಗೆ 338B.5ಗೆ ನೀವು ಬಂದಾಗ ಆ ಒಂದು ಆಯೋಗದ ಕೆಲಸ ಕಾರ್ಯಗಳನ್ನ ಅದು ಹೇಳ್ತಾ ಹೋಗುತ್ತೆ. ಸರಿನಾ, ಮೌಲ್ಯಮಾಪನ ಮಾಡಬೇಕು, ಅಧಿಕಾರವನ್ನು ಕೊಟ್ಟಿದ್ದೇವೆ, ಈ ತರ ಅಂತ ಹೇಳಿ ಅದು ಹೇಳ್ತಾ ಹೋಗುತ್ತೆ ಆಸ್ಪಿರೆಂಟ್ಸ್. ಸರಿನಾ, 338B ನೋಡಿ ಎಲ್ಲಿದೆ, ಅದರಲ್ಲೂ ಬಹಳ ಮುಖ್ಯವಾಗಿ 338B.8 ರಲ್ಲಿ ಸಿವಿಲ್ ನ್ಯಾಯಾಲಯದ ಎಲ್ಲಾ ಅಧಿಕಾರಗಳನ್ನು ಅದು ಹೊಂದಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ನೋಡ್ತಾ ಇರಬಹುದು 338B ಆರ್ಟಿಕಲ್ ನಲ್ಲಿ ಇದರ ಒಂದು ಅಧಿಕಾರದ ಬಗ್ಗೆ ಮೆನ್ಷನ್ ಅನ್ನು ಮಾಡಲಾಗಿದೆ. ನಿಮ್ಮ CET ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಹಾಗೆ ಯಾವುದೇ ಭಾಗದಿಂದ ಅಂದ್ರೆ ಭಾರತದ ಯಾವುದೇ ಭಾಗದಿಂದ ವ್ಯಕ್ತಿಯ ಹಾಜರಾತಿಯನ್ನು ಕರೆಸುವುದು, ಅಂದ್ರೆ ಆ ವ್ಯಕ್ತಿಯನ್ನ ಬರೋಕ್ ಹೇಳೋದು, ಹಾಗೇನೆ ಪ್ರಮಾಣ ವಚನ ಮಾಡಿಸೋದು, ಹಾಗೆ ಅವರಿಂದ ಹೇಳಿಕೆಗಳನ್ನ ಪಡೆಯೋದು. ಯಾವಾಗ ಏನಾದ್ರೂ ಕಂಪ್ಲೇಂಟ್ಗಳು ರಿಸೀವ್ ಆಯ್ತು ಅಂದ್ರೆ ಯಾರಿಗೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಹಾಗೆ ಯಾವುದೇ ದಾಖಲೆ ಅನ್ವೇಷಣೆ ಮಾಡೋದು, ಹಾಗೆ ಏನಾದ್ರೂ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ, ಆಯ್ತಾ, ಏನಾದ್ರೂ ಪ್ರೊಡ್ಯೂಸ್ ಉತ್ಪಾದನೆ ಅಂತಂದ್ರೆ ಏನಿಲ್ಲಿ ಪ್ರೊಡ್ಯೂಸ್ ಮಾಡೋದಂತ ಅಂದ್ರೆ ಕೋರ್ಟಿಗೆ ಏನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಯಾರು, ಆಯಾ ರಾಜ್ಯ ಸರ್ಕಾರದ ಏನು ಅಧಿಕಾರಿಗಳಿರ್ತಾರೆ. NCBC ಯಾವಾಗ ರಿಪೋರ್ಟ್ ಅನ್ನ ಕೇಳುತ್ತೆ, ಫೈಲ್ ಅನ್ನ ಕೇಳುತ್ತೆ, ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಹಾಗೆ ಅಫಿಡವಿಟ್ ಗಳ ಮೇಲೆ ಪುರಾವೆಗಳನ್ನ ಸ್ವೀಕರಿಸುವುದು. ಆಯ್ತಾ, NCBCಗೆ ಕಂಪ್ಲೇಂಟ್ ಏನ್ ಬಂದಿರುತ್ತಲ್ವಾ ಅದರ ಮೇಲೆ ಅಫಿಡವಿಟ್ ಗಳನ್ನ ಸ್ವೀಕರಿಸಬೇಕು. ಅಫಿಡವಿಟ್ ಅಂತಂದ್ರೆ ಒಂದು ಘೋಷಣಾ ಪತ್ರ, ಬಾಂಡ್ ಅಂತ ಹೇಳ್ತೀವಲ್ವಾ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ. ಎಸ್, ಸೊ ಅದನ್ನ ಆಸ್ ಅ ಪ್ರೂಫ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಹೇಳಿಕೆಗಳನ್ನ ಪಡ್ಕೊಂಡ್ಮೇಲೆ ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಅಥವಾ ಆ ವ್ಯಕ್ತಿಯಿಂದ ಅಫಿಡವಿಟ್ ಅನ್ನ ಸ್ವೀಕರಿಸಬೇಕಾಗತ್ತೆ. ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಅಲ್ವಾ ಕೋರ್ಟ್ ಅಲ್ಲಿ. ಎಸ್, ಹಾಗೆ ಯಾವುದೇ ನ್ಯಾಯಾಲಯದ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನ ಕೋರುವುದು. ಸೊ NCBCಗೆ ಎಷ್ಟು ಅಧಿಕಾರ ಇರುತ್ತೆ ಅಂತಂದ್ರೆ, ಯಾವುದೇ ಗವರ್ನಮೆಂಟ್ ಆಫೀಸ್, ನಮ್ಮ ಏನು ಭಾರತ ಇದೆ, ಸೊ ಭಾರತದ ಉದ್ದಕ್ಕೂ ಯಾವುದೇ ಗವರ್ನಮೆಂಟ್ ಆಫೀಸ್ಗೆ ಹೋಗಿ ಅಥವಾ ಅಲ್ಲಿಂದನೇ ಏನ್ ಮಾಡ್ಕೋಬಹುದು, ಅವರು ತಮಗೆ ಬೇಕಾಗಿರುವಂತಹ ದಾಖಲೆ ಡಾಕ್ಯುಮೆಂಟ್ ಗಳನ್ನ ತರಿಸ್ಕೊಂಡು ಅಧ್ಯಯನ ಮಾಡಬಹುದು. ಜೊತೆಗೆ ವಿಟ್ನೆಸ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು, ಪರಿಶೀಲನೆಗೆ ಸಮನ್ಸ್ ಅನ್ನ ನೀಡಬೇಕಾಗತ್ತೆ. ಎಷ್ಟು ಇಂಪಾರ್ಟೆಂಟ್ ಅದನ್ನೆಲ್ಲ ನಾವು ಕವರ್ ಮಾಡಿದ್ದೇವೆ ಇಂಗ್ಲಿಷ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇದರ ಬೆಲೆ ಕೇವಲ 59 ರೂಪೀಸ್ ಇರುತ್ತೆ. ಯಾವ್ದ್ರದ್ದು, ಈ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ದು. ಸೊ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಹಾಗೆ 59 ರೂಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಇದನ್ನ ತರಿಸ್ಕೊಂಡು PDF ಗಳ ಮೂಲಕ ಪ್ರಿಂಟ್ ಹಾಕೊಳ್ಳಿ, ಅಥವಾ ನಾವೇನ್ ಕೊಟ್ಟಿದ್ದೇವೆ ನೋಟ್ಸ್ ನ ಮೊಬೈಲ್ ಅಲ್ಲಿ ಓದ್ಕೋಬಹುದು. ಮತ್ತೆ ಅದನ್ನ ಬೇಕಿದ್ರೆ ನೀವು ಎಕ್ಸ್ಟ್ರಾ ಶಾರ್ಟ್ ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ಳಿ. ಆಯ್ತಾ, ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿಯುತ್ತೆ. ಸೊ ಮಾಡ್ಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಸ್ಪಿರೆಂಟ್ಸ್. ಸೊ ನಿಮ್ಗೆ ಹೇಳ್ತಾ ಇದ್ವಿ ನೋಡಿ, ಅಧಿಕಾರಗಳು ಗೊತ್ತಾಯ್ತು ನಿಮಗೆ. ಆರ್ಟಿಕಲ್ 338B ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಎಷ್ಟು ಅಧಿಕಾರವನ್ನು ಹೊಂದಿರುತ್ತೋ ಅಷ್ಟು ಅಧಿಕಾರವನ್ನ NCBC ಹೊಂದಿದೆ. ಹಾಗೇನೆ ಭಾರತದ ಯಾವುದೇ ಭಾಗದಿಂದ ಯಾವುದೇ ಮೂಲೆಯಿಂದ ಯಾವಾಗ ಕಂಪ್ಲೇಂಟ್ ಬರ್ತವೆ NCBC ಹತ್ರ, ಸೊ ಸಂಬಂಧಿಸಿದ ವ್ಯಕ್ತಿಯನ್ನ ಅಥವಾ ಸಂಸ್ಥೆಯನ್ನ ಏನ್ ಮಾಡಬಹುದು, ಹಾಜರು ಪಡಿಸಲೇಬೇಕಾಗತ್ತೆ ಅದರ ಮುಂದೆ. ಆಯ್ತಾ, ಕೋರ್ಟ್ ನಿಮ್ಗೆ ಬರಕ್ ಹೇಳುತ್ತೆ ಯಾವುದೋ ಒಂದು ಇಶ್ಯೂ ಮೇಲೆ. ಸೊ ನೀವು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಏನ್ ಮಾಡ್ತಾರೆ, ಬಂಧನ ಮಾಡಲಾಗುತ್ತೆ. ಸೇಮ್ ಅದೇ ತರ ಏನಾಗುತ್ತೆ, NCBC ಕೆಲಸ ಮಾಡ್ತಾ ಇರುತ್ತೆ. ಯಾವುದೇ ದಾಖಲೆಯ ಅನ್ವೇಷಣೆ ಮಾಡಬೇಕಾಗತ್ತೆ, ಹಾಗೆ ರೆಕಾರ್ಡ್ಸ್ ಗಳನ್ನ ಸ್ವೀಕರಿಸಬೇಕಾಗತ್ತೆ, ಅಫಿಡವಿಟ್ ಅನ್ನ ಬರೆಸ್ಕೋಬೇಕಾಗತ್ತೆ. ಹಾಗೆ ಭಾರತದ ಉದ್ದಗಲಕ್ಕೂ
ಏನೇನು ಗವರ್ನಮೆಂಟ್ ಆಫೀಸ್ಗಳಿದಾವೆ, ಸೊ ಅಥವಾ ಪ್ರೈವೇಟ್ ಆಫೀಸ್ಗಳಿದಾವೆ, ಸೊ ಅಲ್ಲಿಂದ ರೆಕಾರ್ಡ್ ಅನ್ನು ತೆರೆಸಿಕೊಳ್ಳುವಂತಹ ಅಧಿಕಾರ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇರುತ್ತೆ. ಸೊ ಹಾಗಾಗಿ ಇದೊಂದು ಭಾರತ ಸಂವಿಧಾನದ ಅತ್ಯುನ್ನತ ಸಂಸ್ಥೆಯಾಗಿರುತ್ತೆ. 338 ಆರ್ಟಿಕಲ್ ಬಿ ನಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗೇನೇ ಸ್ಟೂಡೆಂಟ್ಸ್, ಬಹಳ ಇಂಪಾರ್ಟೆಂಟ್ ಆಗಿ ಯಾವಾಗ ಪ್ರತಿಯೊಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, OBC ಪಟ್ಟಿಯಲ್ಲಿ ಯಾವ್ದಾದ್ರು ಒಂದು ಕಮ್ಯುನಿಟಿಯನ್ನ, ಕ್ಲಾಸ್ ಅನ್ನ ಸೇರಿಸಬೇಕು ಅಥವಾ ಡೆಲೀಟ್ ಮಾಡಬೇಕು ಅಂತಂದ್ರೆ ಅವ್ರೇನ್ ಮಾಡ್ಬೇಕಾಗತ್ತೆ, ಆಯೋಗವನ್ನ ಸಂಪರ್ಕಿಸಬೇಕಾಗತ್ತೆ ಅಂತ ಹೇಳಿ ಹೇಳುತ್ತೆ ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವ ಆಯೋಗವನ್ನ? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ NCBC ಏನಿದೆ ಅದನ್ನ ಕಂಪಲ್ಸರಿಯಾಗಿ ಅವರು ಅಪ್ರೋಚ್ ನ ಮಾಡಬೇಕು. ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು ಅದು. ಹಾಗೆ ಇತ್ತೀಚೆಗೆ 2021ರಲ್ಲಿ, ಅರ್ಥ ಮಾಡ್ಕೊಳ್ಳಿ, 2021ರಲ್ಲಿ ಸಂವಿಧಾನಕ್ಕೆ 105ನೇ ತಿದ್ದುಪಡಿ ಕಾಯ್ದೆಯನ್ನ ತರೋದ್ರ ಮೂಲಕ OBCಗಳ ಪಟ್ಟಿ ತಯಾರು ಮಾಡುವಾಗ ಅಥವಾ ಅದನ್ನ ಮ್ಯಾನೇಜ್ ಮಾಡುವಾಗ, ಅಂದ್ರೆ ಡೆಲೀಟ್ ಆಗಿರ್ಬೋದು, ಎಕ್ಸ್ಟ್ರಾ ಸೇರ್ಪಡೆ ಆಗಿರ್ಬೋದು, ಸೊ ಆಯೋಗದೊಂದಿಗಿನ ಸಮಾಲೋಚನೆಯಿಂದ ರಾಜ್ಯ ಸರ್ಕಾರಗಳಿಗೆ ವಿನಾಯಿತಿ ನೀಡಿದೆ ಎಂಬುದನ್ನ ಗಮನಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನು ಪ್ರತಿ ಒಂದು ರಾಜ್ಯದಲ್ಲಿ, ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅದರ ಜೊತೆ ಏನು ಸಮಾಲೋಚನೆ ಮಾಡಬೇಕಾಗಿತ್ತು, ಪ್ರತಿ ಸಲ ಅದೊಂದು ಆಯ್ತಾ, ಅದೊಂದು ಕೆಲಸನೇ ಆಗೋಗಿತ್ತು ಪ್ರತಿ ರಾಜ್ಯಗಳದ್ದು. ಸೊ ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ ಕೋರ್ಟ್ಗೆ. ಅವಾಗ ಏನ್ ಮಾಡಲಾಗುತ್ತೆ, ಕೋರ್ಟ್ ಭಾರತ ಸರ್ಕಾರಕ್ಕೆ ಹೇಳುತ್ತೆ ದಟ್ ಇದಕ್ಕೆ ಒಂದು ಅಗತ್ಯವಾಗಿರುವಂತಹ ತಿದ್ದುಪಡಿ ಕಾಯ್ದೆಯನ್ನ ಮಾಡಿ ಅಂತ ಹೇಳಿ. ಸೊ 2021ರಲ್ಲಿ 105ನೇ ತಿದ್ದುಪಡಿ ಕಾಯ್ದೆಯನ್ನ ಮಾಡಿ ಏನ್ ಮಾಡುತ್ತೆ, ರೀಸ್ಟೋರ್ ಮಾಡುತ್ತೆ. ಇಲ್ಲಿ ಬರ್ದಿದ್ವಿ ನೋಡಿ, 105th Amendment Act. It restores the powers of the states and union territories and they can keep their own list ಅಂತೆ. ಆಯ್ತಾ, ತಮ್ಮ ಪ್ರತಿಯೊಂದು ರಾಜ್ಯದ OBC ಲಿಸ್ಟ್ ಅನ್ನ ತಾವು ಕಾಪಾಡ್ಕೋಬಹುದು, ಮೇಂಟೈನ್ ಮಾಡಬಹುದು. ಸರಿನಾ? ಹಾಗಾಗಿ ನೋಡಿ, ಕರ್ನಾಟಕ ಸರ್ಕಾರದಲ್ಲಿ ಹಾಗೆ ಕೇಂದ್ರ ಸರ್ಕಾರದಲ್ಲಿ OBCಗಳ ಪಟ್ಟಿ ಏನಿರುತ್ತೆ, ಬೇರೆ ಬೇರೆ ಇರುತ್ತೆ. ಆಯ್ತಾ, ಆಲ್ಮೋಸ್ಟ್ ಬೇರೆ ಬೇರೆ ಇರುತ್ತೆ. ಹಾಗೆ ಪಕ್ಕದ ರಾಜ್ಯದ್ದು ಬೇರೆ ಬೇರೆ ಇರುತ್ತೆ, ಅಂದ್ರೆ ಅಲ್ಲಿ ಬರುವಂತಹ OBCಗಳ ಪಟ್ಟಿ. ಸೊ ಅದು ಯಾವ್ದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ, 105ನೇ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ, ಪ್ರತಿಯೊಂದು ರಾಜ್ಯಕ್ಕೆ ಪವರ್ ಅನ್ನು ಕೊಡುತ್ತೆ, ದಟ್ ದೇ ಕ್ಯಾನ್ ಮೇಂಟೈನ್ ದೇರ್ ಓನ್ OBC ಲಿಸ್ಟ್. ಸರಿನಾ? ತಮ್ಮದೇ ಆಗಿರುವಂತಹ ಪ್ರತ್ಯೇಕ OBC ಲಿಸ್ಟ್ ಅನ್ನ ಅದು ತಮ್ಮ ಹತ್ರ ಇಟ್ಕೋಬಹುದು. ಸೊ ಐ ಹೋಪ್ ನಿಮಗೆ ಇಷ್ಟೊತ್ತು ನಾವೇನೇನು ಹೇಳಿದ್ದೇವೆ ಪ್ರತಿಯೊಂದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ. ಸೊ ಈ ಕ್ಲಾಸಲ್ಲಿ ನೀವೇನು ಅಧ್ಯಯನ ಮಾಡಿದ್ದೀರಾ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ದು ಅಧಿಕಾರವನ್ನ ಅಧ್ಯಯನ ಮಾಡಿದ್ದೀರಾ. ಇದನ್ನ ಎಲ್ಲಿ ಮೆನ್ಷನ್ ಮಾಡಲಾಗಿದೆ, ಆರ್ಟಿಕಲ್ 38.b ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಸರಿನಾ? ಭಾರತ ಸಂವಿಧಾನದ ಆರ್ಟಿಕಲ್ 338B, ಅದರಲ್ಲೂ ಬಹಳ ಮುಖ್ಯವಾಗಿ ಪಾಯಿಂಟ್ 8ರಲ್ಲಿ, ಸರಿನಾ, ನೋಡ್ತಾ ಇರ್ಬೋದು, ಭಾರತ ಸಂವಿಧಾನದಿಂದನೇ ತೋರಿಸ್ತಾ ಇದ್ದೇವೆ. ಆರ್ಟಿಕಲ್ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆ ಬಗ್ಗೆ ಹೇಳೋದಾದ್ರೆ, ಹಾಗೆಯೇ ಕರ್ತವ್ಯಗಳ ಬಗ್ಗೆ 338.B ಪಾಯಿಂಟ್ 5 ಅಲ್ಲಿ ಕೆಲಸ ಕಾರ್ಯಗಳನ್ನ ಹೇಳುತ್ತೆ. ಯಾರ್ದು ಕೆಲಸ ಕಾರ್ಯ ಸರ್? NCBCದು ಕೆಲಸ ಕಾರ್ಯಗಳು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಪದೇ ಪದೇ ಹೇಳ್ತಾ ಇದೀವಿ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಇವನ್ನೇ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ ಆರ್ಟಿಕಲ್ಸ್ ಗಳನ್ನ. ಹಾಗೆ ಏನೇನ್ ಅಧಿಕಾರಗಳು, ಏನೇನ್ ಕೆಲಸ ಕಾರ್ಯಗಳು ಅವೆಲ್ಲ ಕೇಳಲಾಗುತ್ತೆ. ಹಾಗೆ 338B ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ 8ರಲ್ಲಿ ಏನಂತ ಹೇಳಲಾಗುತ್ತೆ, ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಇರುವಂತಹ ಅಷ್ಟು ಅಧಿಕಾರವನ್ನು ಅದು ಹೊಂದಿರುತ್ತೆ ಅಂತ ಹೇಳಿ ಕೇಳ್ತಾರೆ. ಹಾಗೆ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ನಿಮ್ಗೆ ಹೇಳೋದಾದ್ರೆ, ಯಾವುದಕ್ಕೆ ಸಂಬಂಧಪಟ್ಟಂಗೆ, ಈ NCBCಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ರಾಜ್ಯ ಏನ್ ಮಾಡಬಹುದಂತೆ, ಆರ್ಟಿಕಲ್ 105ನೇ ತಿದ್ದುಪಡಿ ಕಾಯ್ದೆಯನ್ನ ಯಾವಾಗ ತರ್ತಾರೆ 2021ರಲ್ಲಿ, ಸೊ ಪಟ್ಟಿಯ ತಯಾರಿಕೆ, OBC ಪಟ್ಟಿಯ ತಯಾರಿಕೆ ಆಗಿರ್ಬೋದು, ಅದನ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ಸೊ ಇದಕ್ಕೆ ಸಂಬಂಧಿಸಿದಂಗೆ ಪದೇ ಪದೇ ಆಯೋಗದೊಂದಿಗಿನ ಸಮಾಲೋಚನೆಯಿಂದ ರಾಜ್ಯ ಸರ್ಕಾರಗಳಿಗೆ ವಿನಾಯಿತಿ ನೀಡಿದೆ. ಆಯ್ತಾ, ಈ ಆರ್ಟಿಕಲ್ ಹೇಳುತ್ತೆ ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ದಟ್ ಇಟ್ ಹ್ಯಾಸ್ ರಿಸ್ಟೋರ್ಡ್ ದ ಪವರ್ ಆಫ್ ದ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಸ್ ವೆಲ್ ಆಸ್ ದೇ ಕ್ಯಾನ್ ಕೀಪ್ ದೇರ್ ಓನ್ ಲಿಸ್ಟ್. ಸರಿನಾ? ಐ ಹೋಪ್ ನಿಮ್ಗೆ ಪ್ರತಿಯೊಂದು ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನ ವರದಿ, ರಿಪೋರ್ಟ್, ಅದನ್ನ ಸಂಸತ್ತಿನ ಮುಂದೆ ಯಾವ ತರ ಇಡಲಾಗುತ್ತೆ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ಗಳು ಯಾವ್ಯಾವು, ಅವನ್ನೆಲ್ಲವನ್ನ ಅಧ್ಯಯನ ಮಾಡೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹಾಗೆ ಒನ್ಸ್ ಅಗೇನ್ ಈ ಒಂದು ಸಂಪೂರ್ಣವಾಗಿರುವಂತಹ ನೋಟ್ಸ್ ಲಭ್ಯ ಇರುತ್ತೆ ಕೇವಲ 59 rupeesಗೆ, ಕನ್ನಡ ಅಥವಾ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮಗೆ ಫಸ್ಟ್ ಯೂನಿಟ್ ಬೇಕಿದ್ರೆ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಬೇಕಿದ್ರೆ ಸೆಕೆಂಡ್ ಯೂನಿಟ್ ನ ಕೊಡಲಾಗುತ್ತೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.